ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬನ್ನಿ ನಾವು ಇಂದಿನ ವಿಡಿಯೋದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಸಾವಿನ ಸಮಯ ಹೇಗೆ ಇರುತ್ತದೆ ಮತ್ತು ಕೆಟ್ಟ ವ್ಯಕ್ತಿಯ ಸಾವಿನ ಸಮಯ ಹೇಗೆ ಇರುತ್ತದೆ ಎಂದು ತಿಳಿಯೋಣ. ಒಬ್ಬ ಒಳ್ಳೆಯ ವ್ಯಕ್ತಿಯ ಆತ್ಮವನ್ನು ತೆಗೆದುಕೊಳ್ಳುವಂತಹ ಫರಿಷ್ಠೆ ಜನ್ನತ್ತಿನಿಂದ ಒಂದು ಸುಗಂಧಿತವಾದ ಕಫನನ್ನು ತೆಗೆದುಕೊಂಡು ಆ ವ್ಯಕ್ತಿಯ ಹತ್ತಿರ ಬಂದು ಆ ಫರಿಷ್ಠೆ ಹೇಳುತ್ತದೆ, ಓ ಅಲ್ಲಾಹನ ಬಂದೆಯೇ, ನಿನಗೆ ಅಲ್ಲಾಹನ ಪ್ರೀತಿ, ಅಲ್ಲಾಹನ ಕ್ಷಮೆ ನಿನಗಾಗಿ ಕಾಯುತ್ತಾ ಇದೆ, ನೀನು ಈ ಪ್ರಾಣವನ್ನು ಬಿಡು ಎಂದು ಆ ಫರಿಷ್ಠೆ ಆ ವ್ಯಕ್ತಿಗೆ ಹೇಳಿದಾಗ ಯಾವ ವ್ಯಕ್ತಿ ತಾನೇ ತಡ ಮಾಡುತ್ತಾನೆ ಹೇಳಿ? ಅವನು ತುಂಬ ಖುಷಿಯಿಂದ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಅದೇ ರೀತಿ ಒಬ್ಬ ಕೆಟ್ಟ ವ್ಯಕ್ತಿ, ಪಾಪ ಮಾಡುವಂತಹ ವ್ಯಕ್ತಿಯ ಜೀವವನ್ನು ತೆಗೆಯುವಂತಹ ಫರಿಷ್ಠೆ ನರಕದಿಂದ ಕೆಟ್ಟ ವಾಸನೆಯ ಬರುತ್ತಿರುವ ಕಫನನ್ನು ತೆಗೆದುಕೊಂಡು ಆ ವ್ಯಕ್ತಿಯ ಹತ್ತಿರ ಬಂದು ಹೇಳುತ್ತಾರೆ, ಓ ಕೆಟ್ಟ ಆತ್ಮವೇ, ನಿನಗೆ ಅಲ್ಲಾಹನ ಶಿಕ್ಷೆ, ಅಲ್ಲಾಹನ ಸಿಟ್ಟು ನಿನಗಾಗಿ ಕಾಯುತ್ತಾ ಇದೆ, ನೀನು ಈ ಜಗತ್ತಿನಲ್ಲಿ ಪ್ರಾಣವನ್ನು ಬಿಡು ಎಂದಾಗ ಯಾರು ತಾನೇ ಜಗತ್ತಿನಲ್ಲಿ ತನಗೆ ಅಲ್ಲಾಹನ ಸಿಟ್ಟು ಮತ್ತು ಕೋಪ ನನಗೆ ಕಾಯುತ್ತಾ ಇದೆ ಎಂದಾಗ ಪ್ರಾಣ ಬಿಡುತ್ತಾರೆ ಹೇಳಿ? ಆಗ ಆ ವ್ಯಕ್ತಿಯ ಪ್ರಾಣ ಬೇಗ ಹೋಗುವುದಿಲ್ಲ. ಅವನಿಗೆ ಫರಿಷ್ಠೆ ತುಂಬ ನೋವು ಕೊಟ್ಟು ಅವನ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಾರೆ. ಈ ವಿಷಯದಲ್ಲಿ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ, ನಮಗೆ ಯಾವ ರೀತಿಯಾದ ಸಾವು ಬೇಕು ಎಂದು ನಾವು ಡಿಸೈಡ್ ಮಾಡಿಕೊಂಡು ಅದರಂತೆ ನಡೆಯುವುದು ತುಂಬ ಮುಖ್ಯವಾಗಿದೆ. ನಮಗೆ ಒಳ್ಳೆಯ ಸಾವು ಬರಬೇಕು ಎಂದರೆ ನಾವು ಅಲ್ಲಾಹನಿಗೆ ಪ್ರೀತಿ ಪಾತ್ರರಾಗಬೇಕು. ನಮಗೆ ಈ ಜಗತ್ತಿನಲ್ಲೇ ಅಲ್ಲಾಹನ ಖುಷ್ಖಬರಿ ನಮಗೆ ಸಿಗಬೇಕು ಎಂದು ಆ ರೀತಿಯಾದ ಸಾವನ್ನು ನಾವು ಎಲ್ಲರೂ ಬಯಸೋಣ ಎಂದು ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ.